ಪೆಟ್ರೋಲ್ ಮತ್ತು ಡೀಸೆಲ್ಗೆ ಲೀಟರ್ಗೆ ತಲಾ ₹3 ಏರಿಸಿರುವ ಕೇಂದ್ರ ಸರ್ಕಾರದ ಆದೇಶವನ್ನು ಎತ್ತಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸೋಷಿಯಲ್ ಮೀಡಿಯಾ ಕಟಕಟೆಯಲ್ಲಿ ನಿಲ್ಲಿಸಿದೆ. ಅವರ ಈ ಹಿಂದಿನ ಭಾಷಣಗಳನ್ನು ಎತ್ತಿ ಹೇಳಿ ಅವರ ಅಸಮರ್ಥ್ಯವನ್ನು ಪ್ರಶ್ನಿಸತೊಡಗಿದೆ. 2014ರಿಂದ 2026ರ ನಡುವೆ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಆಡಿರುವ ಮಾತುಗಳನ್ನು ಎತ್ತಿಕೊಂಡು ಅವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದೆ. ಪ್ರಧಾನಿ ಉದ್ದಕ್ಕೂ ದೇಶಕ್ಕೆ ಮೋಸ ಮಾಡ್ತಾ ಬಂದಿದ್ದಾರೆ ಮತ್ತು ಜನಮರಳು ಮಾತುಗಳನ್ನಷ್ಟೇ ಆಡ್ತಾ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾ ಪುರಾವೆ ಸಮೇತ ಹೇಳತೊಡಗಿದೆ. 2014ರಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾಗ ನರೇಂದ್ರ ಮೋದಿ ಅವರು 5 ವರ್ಷಗಳ ಕಾಲಾವಕಾಶವನ್ನು ಕೇಳಿದ್ರು. ನನಗೆ 5 ವರ್ಷಗಳನ್ನು ಕೊಡಿ, ನಾನು ಬದಲಾವಣೆ ತರ್ತೇನೆ ಅಂತ ಹೇಳಿದ್ರು. ದೇಶಕ್ಕೆ ಅಚ್ಚೆ ದಿನ ಒದಗಿಸುತ್ತೇನೆ ಅಂತ ಹೇಳಿದ್ರು. ಕಪ್ಪು ಹಣವನ್ನು ದೇಶದ ಮುಂದೆ ತಂದು ಸುರಿಯುತ್ತೇನೆ ಅಂತ ಹೇಳಿದ್ರು. ये हमारी चोरी किया हुआ पैसा वापस आना चाहिए कि नहीं आना चाहिए? ये काला धन वापस आना चाहिए? ये चोर लुटेरों से एक एक रुपया वापस लेना चाहिए? इस रुपयों पर जनता का अधिकार है कि नहीं है? ये रुपया जनता के काम आना चाहिए? अरे एक बार ये जो चोर लुटेरों के पैसे विदेशी बैंकों में जमा है ना, उतने भी हम रुपये ले आए ना, तो भी 2016ರಲ್ಲಿ ಅವರು ಮತ್ತೆ ಈ ದೇಶದ ಮುಂದೆ ಕಾಲಾವಕಾಶವನ್ನು ಕೇಳಿದ್ರು. ನನಗೆ 50 ದಿನಗಳ ಅವಕಾಶವನ್ನು ಕೊಡಿ, ನಾನು ದೇಶದ ಅರ್ಥವ್ಯವಸ್ಥೆಯನ್ನು ಬದಲಿಸಿ ತೋರಿಸುತ್ತೇನೆ. ಒಂದು ವೇಳೆ ನಾನು ಇದರಲ್ಲಿ ವಿಫಲನಾದರೆ ನೀವು ಯಾವ ಶಿಕ್ಷೆಯನ್ನು ಕೊಡ್ತೀರೋ ಆ ಶಿಕ್ಷೆಯನ್ನು ಸ್ವೀಕರಿಸಲು ಸಿದ್ಧ ಅಂತ ಹೇಳಿದ್ರು. ಅದು ನೋಟ್ ಬ್ಯಾನ್ನ ಸಮಯವಾಗಿತ್ತು. ये मुद्दा मेरे अहंकार का नहीं है भाइयों बहनों, मैंने बुराइयों को निकट से देखा है, देशवासियों की तकलीफ समझता हूं, उनकी मुसीबत समझता हूं, लेकिन ये कष्ट सिर्फ 50 दिन के लिए है. 50 दिन के बाद हम सफाई में सफल हो गए, और एक बार सफाई हो जाती है ना तो छोटा मोटा मच्छर भी नहीं आता है मेरे प्यारे भाइयों ना, छोटा मोटा मच्छर भी नहीं. मुझे विश्वास है मैंने लड़ाई ईमानदार लोगों के भरोसे शुरू की है, और ईमानदार लोगों की ताकत पर मुझे पूरा विश्वास है, पूरा यकीन है, पूरा भरोसा है. 2023ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮಾತು ಬದಲಾಯಿಸಿದ್ರು. 2035ರವರೆಗೆ ಅವರು ಅವಧಿಯನ್ನ ಕೇಳಿದ್ರು. ದೇಶದ ರಕ್ಷಣೆಯ ವಿಷಯದಲ್ಲಿ ಅವರು ಮಾತಾಡಿದ್ರು. आने वाले 10 साल 2035 तक मैं ये राष्ट्रीय सुरक्षा कवच का विस्तार करना चाहता हूं. 2026ರಲ್ಲಿ ಮತ್ತೆ ಅವರು ಕಾಲಾವಕಾಶವನ್ನು ಕೇಳಿದ್ದಾರೆ. 2047ರವರೆಗೆ ಅವರು ಇದೀಗ ಕಾಲಾವಕಾಶವನ್ನು ಕೇಳಿದ್ದಾರೆ. ಅಂದ್ರೆ ಮುಂದಿನ 21 ವರ್ಷಗಳ ಕಾಲ ನನಗೆ ಅಧಿಕಾರ ಕೊಟ್ಟರೆ ನಾನು ದೇಶವನ್ನ ಬದಲಾಯಿಸಿ ತೋರಿಸ್ತೇನೆ ಅಂತ ಹೇಳಿದ್ದಾರೆ. 2014ರಿಂದ ಹೀಗೆ ಅವಧಿಯನ್ನ ಮುಂದುವರಿಸುತ್ತಾ ಹೋಗಿರುವುದಲ್ಲದೆ ಈ ದೇಶಕ್ಕೆ ಅವರು ಭರವಸೆ ನೀಡಿದ ಅಚ್ಚೇ ದಿನ್ ಇನ್ನೂ ಬಂದಿಲ್ಲ. एक तो हमारा लक्ष्य है 2047 हिंदुस्तान विकसित होना ही चाहिए, नो कॉम्प्रोमाइज. आजादी के 100 साल हम ऐसे ही नहीं बिताएंगे. आजादी के 100 साल ऐसे बनाएंगे कि दुनिया में विकसित भारत का झंडा फहरता होगा. अगर 25-30 करोड़ लोग संकल्पबद्ध होकर के 20 साल 25 साल के भीतर अंग्रेजों को यहां से निकाल सकते हैं, तो आने वाले 25 साल में 140 करोड़ लोग विकसित भारत बना भी सकते हैं. ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನು ತಲಾ ₹3 ಏರಿಸಿದ್ದಾರೆ. ಇದಕ್ಕಿಂತ ಮೊದಲು ವಾಣಿಜ್ಯ ಸಿಲಿಂಡರ್ನ ಬೆಲೆಯನ್ನು ಭಾರೀ ಪ್ರಮಾಣದಲ್ಲಿ ಏರಿಸಿದ್ರು. ರೂಪಾಯಿಯ ಬೆಲೆ ಐತಿಹಾಸಿಕ ಕುಸಿತವನ್ನು ಕಂಡಿದೆ. ಗೃಹ ಬಳಕೆಯ ಸಿಲಿಂಡರ್ಗೆ ರೇಷನಿಂಗ್ ನಿಗದಿಪಡಿಸಲಾಗಿದೆ. ಚಿನ್ನ ಖರೀದಿಸಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ರೈಲಿನಲ್ಲಿ ಪ್ರಯಾಣಿಸಿ, ಸಾರ್ವಜನಿಕ ಬಸ್ಗಳನ್ನು ಬಳಸಿ ಎಂದೆಲ್ಲ ಈಗ ಪ್ರಧಾನಿ ಕರೆ ಕೊಡ್ತಿದ್ದಾರೆ. 12 ವರ್ಷಗಳ ಹಿಂದೆ ಯಾವ ಭರವಸೆಯನ್ನ ಅವರು ನೀಡಿದ್ದರೋ ಆ ಎಲ್ಲ ಭರವಸೆಗಳು ನೀರ್ಪಾಲಾಗಿರೋದು ಈಗಿನ ಪರಿಸ್ಥಿತಿ ಮನದಟ್ಟು ಮಾಡ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.